ಎಲ್ರಿಗೂ ನಮಸ್ಕಾರ. ಓ ಏನು ಪ್ರತ್ಯಕ್ಷ ಆಗ್ಬಿಟ್ಟಾರೆ ಅಂತ ನೋಡ್ತಾ ಇದ್ದೀರಾ? ಈ ಚಾನಲಲ್ಲಿ ಆಗಿದ್ದ ಸಮಸ್ಯೆ ಬಗೆಹರಿತು ಕಣ್ರಪ್ಪ. ಇನ್ನು ಮುಂದೆ ನಿಮ್ಮ ಮುಂದೆ ಅನುಬಂಧದ ಅಲೆಗಳು ಸ್ಟೋರಿ ಮುಂದುವರಿತದೆ ಆಯ್ತಪ್ಪ. ನಿಜಕ್ಕೂ ಈ ವಿಷಯ ಹೇಳೋಕ್ಕೆ ಭಾಳ ಖುಷಿ ಆಯ್ತದೆ. ಎಲ್ರಿಗೂ ಇಲ್ಲಿ ತನಕ ಹೆಂಗೆ ನೀವು ಪ್ರೀತಿ ಆಶೀರ್ವಾದ ಮಾಡಿದ್ರು ಹಂಗೆ ಇನ್ನು ಮುಂದೆನೂ ನಿಮ್ಮ ಆಶೀರ್ವಾದ ಯಾವಾಗಲೂ ಹಿಂಗೆ ಇರಲಿ ಅಂತ ಬೇಡ್ಕೊತೀನಿ. ಸರಿ, ಮತ್ತೆ ಬನ್ನಿ ಸ್ಟೋರಿ ಒಳಗೆ ಹೋಗೋದ. ಆಮೇಲೆ ಏನು ಮನೇನು ಬದಲಾಯಿಸ್ಬಿಟ್ಟಾರಲ್ಲ ಅನ್ಕೋಬೇಡಿ, ಇರಲಿ ಒಂಚೂರು ಚೇಂಜಸ್ ಇರಲಿ ಅಂದ್ಬಿಟ್ಟು ಹಂಗೆ ಮನೆ ಬದಲಾಯಿಸಿವಿ. ಸರಿರಪ್ಪ, ಬನ್ನಿ ಮತ್ತೆ. ಕವನ ಕವನ ಏನವ ಅವ ಒಂಚೂರು ಕಾಪಿ ಮಡ್ಗು. ಏನತ್ತಾಗಿ ಇವತ್ತು ಚಳಿ ಚಳಿ ಇರಂಗೆ ಆಯ್ತದೆ, ಒಂಚೂರು ಕಾಪಿ ಮಡ್ಗವ. ಎಲ್ಲಾಳು ಕವಿತಾ ಮನ್ಗಳು ಇನ್ನೂ ಎದ್ದಿಲ್ಲ. ಮನೆಗಿದ್ದಾಳು. ಸರಿ ಎತ್ ಪುಣ್ಯ ಅದಕ್ಕೆ ಕಣ್ಣು ಹೇಳು. ಏನಾರು ಒಂದು ರಜೆ ಸಿಗ್ಬಿಟ್ರೆ ಸಾಕು, ಮನೆಗೆ ಬರ್ತಾಳೆ ಮಾತ್ರವ. ಆಯ್ತು, ಹೋಗಿ ಮಡ್ಗೋಗು. ಓ ಮಗ, ಏನವ? ಅಯ್ಯೋ, ನಿನ್ ಮಗಳು ಇನ್ನು ಮನೆಗಿದಾಳಂತ ಕಣಪ್ಪ, ಇಷ್ಟೊತ್ತಾದ್ರೂ ಎದ್ದಿಲ್ವಂತೆ. ಅಯ್ಯೋ, ರಜಾಲು ಮನೆ ಕಳ್ಳಿ ಬಿಡ್ಲೆ. ಅಯ್ಯೋ, ಮನೆ ಕಬೇಕು ಕಣಪ್ಪ, ನೀಡವ. ಏನು ತರ್ಬರ ಬಾಗ್ಲು ಬಾಡ್ಗಳಿ ಅಂತವ, ಮನೆ ಕಬೇಕು ಕಣ ಹಾಕು. ಓದೋರ್ ಮನೇಲಿ ಹಂಗೆ ಮನೆ ಕಂಡಾಗ ಗೊತ್ತಾಯ್ತ ಸುಮ್ಕಿರು. ಅವ್ರ ಅಪ್ಪ ನನ್ ಮಗ ಏನ್ ಬುದ್ಧಿ ಕಲ್ಸಿದಾರು ಅಂತ ಉಗಿತಾರಲ್ಲಾಗ. ಉಂಕನಮಿ ನನಗೆ ಉಗಿಯೋದು ನೋಡಿ ಹಂಗಂತವಳೆ ಅಂತ ಅನಗ್ಬೋದಾರ. ಅವ್ರ ಹೂ ಬಡ್ಡಿ ಅದ್ ಏನ್ ಬುದ್ಧಿ ಕಲ್ಸಿದಳು ಅಂತ ಉಗಿತಾರಾಕ್ ನಿನ್ಗೆ. ಇನ್ನೇನು ನಿನ್ ಮಗ್ಳ ಹಂಗಿದ್ರೆ ಉಗ್ಸೋದೇಕಂತ ಹಾಕಪ್ಪ. ಅಪ್ಪ ಕಾಪಿ ಮಾಡ್ಗಣ ನಿನ್ಗೆ. ಉಂಕನ್ ಮುಡ್ಗೋಗ ಒಂಚೂರ ಮುಡ್ಗೋಗು. ಏನ್ ಓಸಿ ಚಳಿಲ್ಲ ಇವತ್ತು ಯಾಕ ಕಣೆ? ಸರಿ ಅಪ್ಪ, ಮಾಡ್ತೀನಿ. ಮುಡ್ಗೋಗು. ಬನ್ನಿ ಇಲ್ಲಿ. ಏನಮ್ಮಿ? ಅಯ್ಯರಿ, ಇವಳು ನಿಮ್ಮ ಅತ್ತೆ ಮಗಳು ಏನು ಜೀವ ತೆಗಿತಾ ಕೂತಾಳೆ ಕಣ್ರಿ. ನಮ್ಮ ಅಣ್ಣನ ಮಗ ಅವನೇ ಮದುವೆ ಮಾಡಿ ಅನ್ಕೊಂಡದ್ದು ಯಾವ ಫ್ಯಾಕ್ಟ್ರಿಗೆ ಹೋದಾನಂತಲ್ಲ, ಮನೆ ಕಡೆ ಚೆನ್ನಾಗಿದಾರಂತಲ್ಲ. ಏನು ಜೀವ ತೆಗಿತಾ ಕುಂತಾಳೆ. ಮಾಡಿ ಕವನನ್ನ ಮಾಡಿ ಮದುವೆ ಅಂತವ. ನನಗೆ ಇವಳಿಗೆ ಹೇಳಕ್ಕೆ ಮುಂದೆ ಹೆದರಿಕೆ ಆಯ್ತದೆ. ಈಗ ಇಷ್ಟೆಲ್ಲ ರಗಳೆ ರಾಮಾಯಣ ಆದ್ಮೇಲೆ ಈಗ ಹೆಂಗೆ ಹೇಳೋದು ಅಂತವ. ಹೆಂಗೆ ಮಾಡದ್ರಿ? ಸುಮ್ಮನಿರತ್ತಾಗೆ ತಲೆ ತಿನ್ಬೇಡ ಬೆಣ್ಗೆ. ಬೇಡ ಅತ್ತಗೆ ಈ ಮದುವೆ ಗಿದ್ವಿ ಅನ್ಕೊಂಡು ಸುಮ್ಮನೆ ಇದು ಮಾಡಬೇಡ. ಹೆಂಗೂ ಕಾಲೇಜ್ಗೆ ಅಡ್ಮಿಷನ್ ಆಗಾರಲ್ಲ, ಒಂದು ವರ್ಷ ಓದ್ಲಿ ಸುಮ್ಕಿರ್ಲೆ. ಈಗೇನು ಆತರ ಬಂದಿರೋದಂಗೆ? ಅಯ್ಯೋ, ಆತರ ಅಂತ ಅಲ್ಲ ಕಣ್ರಿ, ತಿರ್ಗಾ ಮಾತಾಡ್ತಿರಲ್ಲ ನೀವು. ಒಂಚೂರಾರೆ ಜವಾಬ್ದಾರಿ ಏನಾದ್ರು ಇರ್ಬೇಕಲ್ವಾ? ಎಷ್ಟು ಓದಿಸಿರ್ತಾನೆ ನಾವೇನು ಗೌರ್ಮೆಂಟ್ ಕೆಲಸ ಕೊಡ್ಸಕ್ಕದ ಇವತ್ತಿನ ಇದರಲ್ಲಿ? ಒಬ್ಬೊಬ್ರನ್ನೊಬ್ರು ಕಾಡ್ಸೋರಲ್ವ ರೀ. ನೀವು ಹೇಳ್ತಿರಲ್ಲ, ನಿಮ್ಗೊಂಚೂರು ಬುದ್ಧಿ ಇಲ್ಲ ನಿಮಗೆ. ಹೆಣ್ಮಕ್ಳ ಮನೇಲಿ ಮಡಿಕೊಳ್ಳೋದು ಒಂದೇ, ಸರ್ಗೆ ಕೆಂಡ ಕಟ್ಕೊಳ್ಳೋದು ಒಂದೇ. ಅರ್ಥ ಮಾಡ್ಕೊಳ್ಳಿ. ಈಗ ನೀನು ದಡ್ಡಿ ಹಂಗೆ ಆಡ್ಬೇಡ. ಈಗ ಇಷ್ಟೆಲ್ಲ ನಡೆದದೆ, ಒಂತಕ್ಕೆ ಮದುವೆ ಫಿಕ್ಸ್ ಆಗಿ ಕಿತ್ತೋಗದೆ. ಈಗ ಯಾವ ಸವಾಸನೂ ಬೇಡ, ಇನ್ನೊಂದಕ್ಕೆಲ್ಲೂ ಈಗ ಮದುವೆ ಬೇಡ. ಇನ್ನೊಂದು ವರ್ಷ 2 ವರ್ಷ ಓದ್ಲಿ ಅಂದ್ಬಿಟ್ಟು ಕಾಲೇಜ್ಗೂ ಅಡ್ಮಿಷನ್ ಮಾಡಿಸಿವಿ. ಈಗ ತಿರ್ಗ ಮದುವೆ ಸುದ್ದಿ ಎತ್ತಿದ್ರೆ ಬೇಕು ತಲೆ ಕೆಡ್ಸಂಗೆ ಆಯ್ಕಿಲ್ವಾ? ಏನಂತೆ 2 ವರ್ಷ ಲೇಟಾಗಿ ಮಾಡೋದು? ಏನಂತ ಸುಮ್ಮನೆ ನೀನು ನಿನ್ಗೆ ಗೊತ್ತಾಗಕ್ಕಿಲ್ಲ. ನಮ್ಮ ಮಕ್ಕಳೇನು ಬೇರೆಯವ್ರಂಗೆ ಚಂಗ್ಲ ಇಲ್ಲ ಚಂಗ್ಲು ಬಿದ್ದೋಯ್ತವೆ ಅನ್ನೋಕ್ಕೆ. ನನ್ನ ಮಕ್ಕಳು ಎಲ್ಲೋದ್ರು ಚೆನ್ನಾಗಿ ಬರ್ತಾರೆ ಅಂತ ನಂಗೆ ನಂಬಿಕೆ ಅದೇ. ನೀನು ಸುಮ್ಮನೆ ಇರೋದು ಕಲಿ ನೀನು. ಅಯ್ಯೋ, ನಮ್ಮ ಮಕ್ಕಳು ಸರಿಯಾಗವ್ರ ಕಣಪ್ಪ. ನನ್ನ ಮಕ್ಕಳು ಮುತ್ನಾಗೆ ಅವೇ. ನಾವು ಒಪ್ಕೊಳ್ಳೋದ ಚೆನ್ನಾಗಿ ಅವ್ರೆ ಅಂತ. ಇವತ್ತು ಹೆಂಗವ್ರೆ? ಇವತ್ತೊಂದು ಒಳ್ಳೆ ತೊನ್ಸ್ಕೊಂಡಾಗಲೇ ನಾವು ಮಾಡಿಬಿಡ್ಬೇಕು. ಇವತ್ತು ಇವ್ರು ಸರಿಯಾಗಿದ್ರು ಜೊತೆಲಿರೋರು ಸರಿಯಾಗಿರೋಕ್ಕಿಲ್ಲ, ಗೊತ್ತಾ? ಸಂಘದಿಂದ ಸನ್ಯಾಸಿ ಕೆಟ್ಟ ಅಂತ ಗಾದೆ ಶಾಸ್ತ್ರ ಕೇಳಿಲ್ಲ ನೀವು? ಹಂಗೆ ಹೊಸ ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಳ್ಳೋದು ನನಗೆ ಗೊತ್ತು. ಈಗ ಹಿಂದು ಮುಂದೆ ವಿಚಾರಿಸ್ತಾನೆ, ಏನೋ ದೂರದ ಬೆಟ್ಟ ನುಣಿಗೆ ಅಂತ ಈಗ ಹೋಗ ಅಲೆ ಸಿಕ್ಕಾಕೊಂಡು ಅನ್ಬೋಸಿವಿ. ತಿರ್ಗ ಅನ್ಬೋಸಿಯ ಸುಮ್ಮನೆ ಇರುವಸಿಯ ಆತ್ರ ಬೀಳ್ಬೇಡ ನೀನು. ಅಯ್ಯೋ, ನಂದೇನು ಆತರ ಇಲ್ಲ ಕಣಪ್ಪ. ಅವಳೇ ನಿಮ್ಮ ಅತ್ತೆ ಮಗಳು ಏನು ಜೀವ ತೆಗಿತಾ ಕುಂತಿದ್ಲು. ಏನು ಮಾಡಕ ಕೇಳಕ ಅಂತ ನಾನು ಈ ಕವನೂ ಕವಿತನು ಕೇಳ್ತೀನಿ. ನೋಡೋದ ಕವನ ಏನಂದಳು, ಮನೆಗೆ ಹೋಗಿ ಎಣ್ಣೆಕ್ಕೆ ಮಾತಾಡ್ತೀನಿ ತಾಡವ ಅಂತ ಅಂದೆ. ಈಗ ಅವಳನ್ನು ಮದುವೆ ಮಾಡ್ಬೇಕ್ರೆ ಇವಳು ಒಬ್ಬಳು ಮಾಡಿ ಇವಳದ್ದು 2 ವರ್ಷ ಸಾಲ ತೀರ್ಸ್ಕೊಂಡ್ರೆ ಅವಳನ್ನು ಮಾಡಕ್ಕೆ ಸರಿ ಆಯ್ತದೆ. ಇಬ್ಬರು ಒಂದೇ ಸತಿ ಮಾಡೋಕ್ಕದ? ಈಗ ಇವಳು ಆಲೆ 22 ತುಂಬಿ 23 ನಡೀತದೆ. ಅವಳಿಗೆ ಆಲೆ 20 21 ತುಂಬಿ 22 ನಡೀತದೆ. ಇನ್ಯಾವಾಗ ಹೆಣ್ಮಕ್ಳಿಗೆ ಏನಿದ್ರು 20 21 22ಕ್ಕೆ ಮಾಡಿಬಿಡ್ಬೇಕು ಲಕ್ಷಣ. ಈಗ ಆಲೆ 23 ವರ್ಷ ಅವಳಿಗೆ. ಇನ್ನು ಬರೋ ಯುಗಾದಿ ಬಂದರೆ ಈಗ ಮಾಡಿದ್ರೆ ಸರಿ ಏಜು ಕಂದ್ರೆ ಇನ್ನೂ 2 ವರ್ಷ ಅಂದ್ರೆ 26 ವರ್ಷಕ್ಕೆ ಮಾಡಿರ್ತಿ. ಅಯ್ಯೋ, ಮಾಡಿದ್ರೆ ಆಯ್ತು ಸುಮ್ಮನೆ ಇರಲೆ. ಏನು ದಂಡ ಕೊಡಬೇಕಾಗಿಲ್ಲ. ನೀ ನೋಡಿ ಹಂಗಾರೆ ಕಾಟಿ ಪೋಟಿಗಳಿಗೆ ಯಾರೋ ಬಂದ್ರು ಅಂದ್ಬಿಟ್ಟು ಕಟ್ಟು ಕಳಿಸ್ಬಿಡೋತ್ತಾಗೆ ನಿನ್ನ ಹತ್ರಕ್ಕೆ. ವಯಸ್ಸಾಯ್ತದೆ ಅಂದ್ಕೊಂಡು ಯಾವ ವಯಸ್ಸಾಗಿದ್ದದು ಓದೋ ಐಕ್ಳಿಗೆ? ಓದ್ಲಿ ಸುಮ್ಕಿರೋದೇನೋ ತಲೆಗೆಡ್ಸ್ಕೊಬೇಡ ನೀನು. ಓದ್ಲಿ ಸುಮ್ಕಿರು. ಫಸ್ಟು ನೋಡೋಕ್ಕಾಯ್ತು ಸುಮ್ಕಿರು. ಫಸ್ಟು ನನ್ನ ಮಾತ ಕೇಳು. ನಾವು ಅಚ್ಚುಕಟ್ಟಾಗೆ ವಿಚಾರಿಸ್ಬೇಕು. ಈಗ ಆಲೆ ಕೈ ಸುಟ್ಸ್ಕೊಂಡು ತಿರ್ಗವ
ಅವು ವೈಕ್ಳು ಮನ್ಸು ಕೆಡ್ಸೋದಲ್ಲ. ಈಗ ಓದಕ್ಕೂ ಬಿಡಂಗಿಲ್ಲ, ಬುಡಕ್ಕೂ ಬಿಡಂಗಿಲ್ಲ. ನಂಗೆ ಮಾಡಬೇಡ್ದು ಸುಮ್ಮನಿರು. ಮೊದಲು ನಾವು ವಿಚಾರಿಸದಮ್ಮ ಅಚ್ಚುಕಟ್ಟಾಗಿ ಹೆಂಗೆ ಬರ್ತದೆ ನೋಡ್ಕೊಳಮ್ಮ. ನಮ್ಗೇನಾದ್ರು ಒಪ್ಪಿಗೆ ಆಯಿತಾ? ಒಪ್ಪಿಗೆ ಆದಮೇಲೆ ಐಕ್ಳಿಗೆ ಹೇಳ್ಬೇಕು. ಒಂದು ಕೆಲಸ ಮಾಡೋ ನೀನು, ಅವ್ರ ಮನೆಗೆ ಹೋಗ್ಬಿಟ್ಟು ಒಂದ್ಸತಿ ಬರೋಗು. ಮತ್ತು ನೀನು ಅವ್ರ ಜೊತೆ ಹೋಗ್ಬಿಡು. ಮನೆ ಮಠ ಹೆಂಗಿರೋದು, ಹೊಲ ಗಿಲ ಎಲ್ಲನೂ ಸುಮ್ಮನೆ ಎಲ್ಲೋ ಹೋಗೋರಂಗೆ ಅವಳಿಗೆ ನಾನು ಹೇಳ್ತೀನಿ. ಕರ್ಕೊಂಡು ಹೋಗು ಅಂದ್ಬಿಟ್ಟು ಹೋಗಿ ನೋಡ್ಕೊ. ನಿನ್ಗೆ ಇಷ್ಟ ಆಯ್ತಾ? ಆಮೇಲೆ ಬೇಕಾದ್ರೆ ಮದುವೆ ವಿಷಯ ಎತ್ತದ. ಸುಮ್ಮನೆ ಕೆಣ್ಕೋದು ಬೇಡ. ಸರಿ, ನೀವು ನೋಡಿದ್ರಿ? ಆಗೆಲ್ಲ ಒಂದ್ಸತಿ ಹೋಗಿದ್ದೆ. ಅವ್ರ ಹಳೆ ಮನೇಲಿ ಇದ್ರು. ಈಗೇನ ಮನೆಗೇನ ಕಟ್ಟಿದಾರಂತಪ್ಪ, ನನಗೆ ಗೊತ್ತಿಲ್ಲ. ನಾನು ಎಲ್ಲಿ ಹೋಗಿದ್ದೆ ನಾನು ಆಗೋಯ್ತಿದ್ದು. ಇತ್ತೀಚೆ ನಾನು ಹೋಗಿಲ್ಲ ಕತೆ. ನೋಡದ ಹುಡುಗ ಹೆಂಗೆ ಏನು ಎಂತು ಅಂತ ಗೊತ್ತಿರೋ ಅಕ್ಕಪಕ್ಕದಲ್ಲಿ. ಸುಮ್ಮನೆ ನೀನು ಆ ಕಡೆಗೆ ಈ ಕಡೆಗೆ ಹೋಗೋಳಂಗೆ ವಿಚಾರಿಸ್ಕೊ, ಸರಿಯಾ? ಅವಳಿಗೆ ಹೇಳ್ತೀನಿ ನಾನು, ಬಿಡು. ಸರಿ, ಮತ್ತೆ ಅಷ್ಟು ಮಾಡಿ. ಮತ್ತೆ ನೋಡದ ಅವಳಿಗೆ ಹಂಗೆ ಅಂತೀನಿ, ನಡಿ ಓಟ್ ಬರದ ಅಂತವ. ಹೋಗ್ಬಿಟ್ಟು ಅವಳು ಏನಂದವಳು, ಅಲ್ಲಿ ನೀವು ಹೇಳಂಗೆ ಅವ್ರ ಅತ್ತೆ ಮಾವ ಎಲ್ಲ ವಾತಾವರಣ ನೋಡ್ಕೊ ಬರ್ತೀನಿ ಬಿಡಿ. ಮತ್ತೆ ಸುಮ್ಮನೆ ಅಲ್ವಾ? ಉಂಕನ್ ಹೋಗು. ಸುಮ್ಮನೆ ಇಲ್ಲಿ ಓಕೆ ಅದಕ್ಬಿಟ್ಟು ಆಮೇಲೆ ಸುಮ್ಮನೆ ಅದು ಯಾಕೆ ವೈಕ್ಳು ಮನ್ಸು ನೋವು ಮಾಡಿಗೆ. ಸರಿ ಬಿಡಿ, ಆಯ್ತು. ನೀವು ಹೇಳ್ತಿರೋದು ಒಂದು ರೀತಿ ಸರಿನೇ ಕಣ. ಅಪ್ಪ ತಕೋ ವಾ ಕವಿತನ ಹೇಳ್ಸೋಗು. ಹ್ಞೂ ಅಪ್ಪ, ಹೇಳ್ಸಿನ ತಾಡಪ್ಪ. ರಜವಾ ಇವತ್ತು? ಹ್ಞೂ, ಇವತ್ತು ನಾಳೆ 2 ದಿನ ರಜಾ ಕಣಪ್ಪ. ಸರಿ ಸರಿ ಆಯ್ತು. ಹೋಗು. ಏನು ನಾಷ್ಟ ಮಾಡ್ತಾಯಿದ್ದಿ? ಅವ ಏನು ಮಾಡನೆ? ಏನು ಮಾಡಿ ಅವ ಅಲ್ಲಿ ಹಿತ್ತಲಲ್ಲಿ ಬದನೆಕಾಯಿ ಇದ್ದಕ್ಕಲ್ಲ, ನೋಡಿಗ ಗಿಡದಲ್ಲಿ ಬದನೆಕಾಯಿವೆ. ನೋಡಿ ಚೆನ್ನಾಗಿದ್ರೆ ಒಂದೊಂದು ಉಳ್ಕಾಗಿದ್ದಾವೇನೋ ನೋಡು. ಸುಮಾರು ಒಂದು 10 ಬದನೆಕಾಯಿ ಇದ್ದು. ಎಲ್ಲ ನೋಡಿ ಕುಯ್ಕೊಬಿಟ್ಟು ಬೇಳೆಕಾಳು ಹಾಕ್ಬಿಟ್ಟು, ಬೇಳೆಕಾಳು ಬದನೆಕಾಯಿ ಹಾಕ್ಬಿಟ್ಟು ಸಾರು ಮಾಡು, ಚೆನ್ನಾಗಿರ್ತದೇವ. ಸೋಮವಾರ ಟೆಸ್ಟ್ ಅದೇ, ನನಗೆ ಓದ್ಕೋಬೇಕು ಒಂಚೂರ. ನೀನೇ ಮಾಡವ. ಅಯ್ಯೋ ಕವನ ನಿಂದ ಅಮ್ಮ ಕನ್ಕವನ, ನಂಗೆ ಆಯ್ಕೆಲ್ಲ ಕನ್ಕವನ. ಯಾಕೆ ಇವತ್ತು ಆಯ್ತೇನೆ ಇಲ್ಲ ಕಣವ ಅತ್ತವ. ಮಾಡ್ತಾಳೆ ಹೋಗ್ ಮಗ. ಏನು ಆಯ್ಕಿರ ಅಭ್ಯಾಸ ಮಾಡಿಸ್ಬೇಡ, ಅವಳೇ ಮಾಡಲಿ. ಯಾಕಪ್ಪ? ಯಾಕೆ ನಿನ್ನ ಮಗಳು ಮಾಡ್ತಾಳೆ ಅಂತ ಒಟ್ಟೂರಿಯೇ ನೋಡ್ದೆ. ನೀನು ಮಾತ್ರ ಹಿಂಗೆ ಸಾಕಿದೀಯೇ. ನಮ್ಮ ಅವ್ವ ನಮ್ಮ ಅಪ್ಪ ಎಲ್ಲ ಕಕ್ಬಿಟ್ಟಿದ್ರು ನನ್ನ. ಎಷ್ಟು ಮುಟ್ಗಾಡ್ತೀಯ ನೋಡು. ನಿನ್ನ ಮಕ್ಕಳು ಮಾತ್ರ ಆರಾಮಾಗಿರ್ಬೇಕು, ನಾನು ಮಾತ್ರ ಗುದರಿ ಕೆಲಸ ಮಾಡಬೇಕು. ಅಯ್ಯೋ ಮಾಡಮಿ, ಧರ್ಮಕ್ಕೆ ಬುದ್ಧಿ ಕಳಕ್ ಮಾಡಿ ಅಮ್ಮಿ ನೀನು. ಅವ ಬೇಜಾರು ಮಾಡ್ಕೊಬೇಡ, ಟೆಸ್ಟದೆ ನನಗೆ ಓದ್ಕೋಬೇಕು ಅದಕ್ಕೆ. ಆಯ್ತು ಹೋಗ್ ಮಗ, ಹೋಗಾಯ್ತು. ನಾನು ಮಾಡ್ತೀನಿ. ಹೋಗೋದೇನು ಓದ್ಕೋಗಿ ಹೇಳ್ಸವಳನ್ನ. ಹೋಗ್ ಮಗಳೇ, ಹೋಗಿ ನಂಗಳ ಮನೆಗೆ ಹೋಗು. ಇನ್ನೂ ನಿದ್ದೆ ಇರ್ದಿಲ್ವಾ? ಅಯ್ಯಪ್ಪ, ಏನು ಮಗಪ್ಪದಾಗೆ ಯಾಕೋರಾದ್ರೂ ನಿದ್ದೆನೆ ಬರ್ಲಿಲ್ಲ ಕಣಪ್ಪ. ಅಯ್ಯೋ ಅಯ್ಯೋ ಅವ್ವ ತಾಯಿ, ಹೋಗೋ ಗೊರ್ಕೆ ಹೊಡಿತ ಮನೆಗಿದ್ಲಿ. ಹೆಂಗೆ ಹೇಳ್ತಾಳ ನೋಡ್ರಿ. ಗೊರ್ಕೆ ಹೊಡ್ಕ ಮನೆ ಕಬಿಟ್ಟು ಹೆಂಗಂತಾಳ ನೋಡು. ಗೊರ್ಕೆ ಹೊಡಕ್ ಹೋಗಿದ್ನ ಹೋಗವ ಸುಮ್ಮನೆ. ಇನ್ನೇನು ಎತ್ತರಿಲ್ದಂಗ ಮನೆ ಕತ್ತಿ ಅಜ್ಜಿ ಏನಾರು ಕುಂಭಕರ್ಣಿ ಕಣವ. ಓದೋರ್ ಮನೇಲಿ ಹಿಂಗ ಆದ್ರೂ ಹೊಸಿ ಗಮನಲ್ಲ. ಅಯ್ಯಕ್ಕೆ ಓದೋರ್ ಮನೆ ಕಬಿಡ್ದು ಅಂದಾರ. ಹಂಗನದ ನನ್ನ ಮದುವೆನ ಇಕ್ಲಕನ್ ಹೋಗು. ಅಂಕನ್ ಹೋಗು. ಅವ ಹೋಗಲ್ಲಿ ಅಕ್ಕನ್ಗೆ ಬದನೆಕಾಯಿ ಕುಯ್ಕೊಬರ್ಕೊಡು ಇತ್ಲಲ್ಲಿ. ಹೋಗಿ ಇಬ್ರಿಗೆ ಕಾಯಿಗೆ ತುರ್ಕೊಡೋಗು. ಅಕ್ಕ ಅಡುಗೆ ಮಾಡ್ಲಿ ಹೋಗವ. ನನ್ಗೆ ಆಯ್ತಲ್ಲ ಇವತ್ತು. ಯಾಕೋ ಮೈಕೈ ಎಲ್ಲ ನೋವು. ಅವೆಲ್ಲ ಸೀನಿಲ್ಲ, ಟೆಸ್ಟ್ ಅವೆ. ಅಕ್ಕ ಟೆಸ್ಟ್ ಇಲ್ವಾ? ಓದ್ಕೊಳಕ್ಕೆ ನೀನು. ಕೆಲಸ ಅಂದ್ರೆ ಆಯ್ಕಿಲ್ಲ. ಆಯ್ತು, ಹೋಗಿ ಇಬ್ರು ಓದ್ಕೋಗಿ, ನಾನು ಮಾಡ್ತೀನಂತೆ. ಸರಿ ಆಯ್ತು. ಇನ್ನೇನ್ರಪ್ಪ, ಎಲ್ಲರೂ ಚೆನ್ನಾಗಿದ್ದೀರಾ? ಹಂಗೆ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋಣ ಮತ್ತೆ. ನಮಸ್ಕಾರ.